ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿಯಾಗಿರುವಂಥ ಮಲಾಯಿ ಚಿಕನ್ ಚೀಸ್ ಬಾಲ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೇನೆ. ಮಲಾಯಿ ಚಿಕನ್ ಚೀಸ್ ಬಾಲ್ಸ್ ಮಾಡಲಿಕ್ಕೆ ನಾನು 250 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಅರ್ಧ ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ಹಾಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, ಆಮೇಲೆ ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿ, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ 2 ಟೇಬಲ್ ಸ್ಪೂನ್ನಷ್ಟು ದಪ್ಪ ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನೆಲ್ಲ ಹಾಕಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಈ ಚಿಕನನ್ನು ಒಂದು 15 ನಿಮಿಷಗಳವರೆಗೆ ಮ್ಯಾರಿನೇಟ್ ಆಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಒಂದು ತವಾಗೆ 1 ಟೇಬಲ್ ಸ್ಪೂನ್ನಷ್ಟು ಬಟರ್ ಅಥವಾ ತುಪ್ಪವನ್ನು ಸೇರಿಸಿಕೊಂಡು, ತುಪ್ಪ ಸ್ವಲ್ಪ ಬಿಸಿಯಾದ ಮೇಲೆ ನಾವೀಗ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟಲ್ಲ, ಅದನ್ನು ಆ ತವಾಗೆ ಸೇರಿಸ್ಕೊಂಡು ಈ ಚಿಕನನ್ನು 1-2 ನಿಮಿಷಗಳವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-3 ನಿಮಿಷ ನಾವು ಈ ಚಿಕನನ್ನು ಫ್ರೈ ಮಾಡುವಾಗ ಈ ಚಿಕನದ್ದು ಕಲರ್ ಸ್ವಲ್ಪ ವೈಟ್ ಆಗ್ತದೆ. ಆಗ ನಾವು ಈ ಚಿಕನನ್ನು ಕವರ್ ಮಾಡಿಕೊಂಡು ಒಂದು 7-8 ನಿಮಿಷಗಳವರೆಗೆ ಇದನ್ನು ಕುಕ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ಈ ಚಿಕನ್ ಪೀಸ್ಗಳನ್ನು ಶ್ರೆಡ್ ಮಾಡ್ಕೊಳ್ಬೇಕು. ನಾನು ಈ ಥರ ತವದಲ್ಲಿಯೇ ಶ್ರೆಡ್ ಮಾಡ್ಕೊಳ್ತಿದ್ದೇನೆ. ಚಿಕನ್ ಶ್ರೆಡ್ ಆದಮೇಲೆ 1/3 ಕಪ್ ಅಷ್ಟು ಕ್ಯಾಪ್ಸಿಕಮ್, ಹಾಗೆ 1/3 ಕಪ್ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಕ್ಯಾರೆಟ್, ಆಮೇಲೆ 1-2 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ಹಸಿರು ಮೆಣಸಿನಕಾಯಿಯನ್ನು ಸೇರಿಸಿಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ವೆಜ್ಜಸ್ಗಳನ್ನು ಜಾಸ್ತಿ ಕುಕ್ ಮಾಡ್ಕೊಳ್ಬೇಡಿ, ಇದರ ಕ್ರಂಚಿನೆಸ್ ಇರಬೇಕು. ಸ್ವಲ್ಪ ಸೌತೆ ಮಾಡಿಕೊಂಡ್ರೆ ಸಾಕು. ಈಗ ನಮ್ಮ ಮಲಾಯಿ ಚಿಕನ್ ಚೀಸ್ ಬಾಲ್ಸ್ ಮಿಕ್ಸ್ಚರ್ ರೆಡಿ ಆಯಿತು. ಇನ್ನು ಇದನ್ನು ನಾವು ಒಂದು ಬೌಲ್ಗೆ ತೆಗೆದುಕೊಳ್ಬೇಕು. ಆಮೇಲೆ 3-4 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸಿಕೊಂಡು, ನಂತರ ಅರ್ಧದಿಂದ 1 ಕಪ್ ಅಷ್ಟು ಮೊಜರೆಲ್ಲಾ ಚೀಸನ್ನು ಸೇರಿಸ್ಕೊಳ್ಳಿ. ನಿಮಗೆ ಚೀಸ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸೇರಿಸ್ಕೊಳ್ಬಹುದು. ನಂತರ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ತಿದ್ದೇನೆ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಿಮಗೆ ಮಿಕ್ಸ್ಚರ್ ಸ್ವಲ್ಪ ಲೂಸ್ ಉಂಟಂತ ಫೀಲ್ ಆದರೆ 1-2 ಚಮಚದಷ್ಟು ಬ್ರೆಡ್ ಕ್ರಮ್ಸನ್ನು ಇದಕ್ಕೆ ಸೇರಿಸ್ಕೊಳ್ಬಹುದು. ಇದರಿಂದ ಒಳ್ಳೆ ಬೈಂಡಿಂಗ್ ಸಿಗುತ್ತೆ. ಬ್ರೆಡ್ ಕ್ರಮ್ಸನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ವಾ. ಆಮೇಲೆ ಇದಕ್ಕೆ ಶೇಪ್ ಕೊಡಲಿಕ್ಕೆ ಕೈಯಲ್ಲಿ ಒಂದು ಸ್ವಲ್ಪ ಮಿಕ್ಸ್ಚರ್ ತೆಗೆದುಕೊಂಡು ಇದಕ್ಕೆ ಬಾಲ್ ಥರ ಶೇಪ್ ಕೊಡಬೇಕು. ನಾವು ಲಡ್ಡು ಎಲ್ಲ ಮಾಡುವಾಗ ಉಂಡೆ ಥರ ಮಾಡ್ತೇವಲ್ಲ, ಆ ಥರ ನಾವು ಇದನ್ನು ಶೇಪ್ ಕೊಡಬೇಕು. ನೋಡಿ, ಈ ಥರ ನಾವು ಎಲ್ಲವನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ಎಲ್ಲ ಮಲಾಯಿ ಚಿಕನ್ ಚೀಸ್ ಬಾಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಒಂದು ಬೌಲಲ್ಲಿ 1/3 ಕಪ್ ಅಷ್ಟು ಮೈದಾ ತೆಗೆದುಕೊಳ್ಬೇಕು. ನಂತರ 1/4 ಚಮಚದಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು, ಹಾಗೆ 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಬ್ಯಾಟರ್ ಥರ ಕಲಸ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಲರಿ ಥರ ಕಲಿಸ್ಕೊಳ್ಬೇಕು. ನೋಡಿ, ಸ್ಲರಿಯ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಇದು ಪರ್ಫೆಕ್ಟ್ ಆಗಿದೆ. ನೋಡಿ, ಈ ಥರ ನೀವು ಸ್ಲರಿಯನ್ನು ಕಲಿಸ್ಕೊಳ್ಳಿ. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ, ಒಂದು ಬಾಲನ್ನು ತೆಗೆದುಕೊಂಡು ಮೊದಲು ನಾವು ಈಗ ರೆಡಿ ಮಾಡಿದ ಸ್ಲರಿ ಉಂಟಲ್ಲ ಅದರಲ್ಲಿ ಡಿಪ್ ಮಾಡಬೇಕು. ಸ್ಲರಿಯಲ್ಲಿ ಚೆನ್ನಾಗಿ ಕೋಟ್ ಆದಮೇಲೆ ನಂತರ ಆ ಬಾಲನ್ನು ಬ್ರೆಡ್ ಕ್ರಮ್ಸಲ್ಲಿ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಕೇರ್ಫುಲ್ಲಾಗಿ ಬಾಲ್ನ ಎಲ್ಲ ಸೈಡ್ಗೂ ಬ್ರೆಡ್ ಕ್ರಮ್ಸಿಂದ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ನೋಡಿ, ಇದೇ ಥರ ನಾವು ಎಲ್ಲ ಬಾಲ್ಸ್ಗಳನ್ನು ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಈಗ ನಮ್ಮ ಮಲಾಯಿ ಚಿಕನ್ ಚೀಸ್ ಬಾಲ್ಸ್ ರೆಡಿಯಾಗಿದೆ. ಇನ್ನು ಈ ಮಲಾಯಿ ಚಿಕನ್ ಚೀಸ್ ಬಾಲ್ಸ್ಗಳನ್ನು ಫ್ರೈ ಮಾಡಲಿಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ ಎಣ್ಣೆಯಲ್ಲಿ ನಾವು ಕೇರ್ಫುಲ್ಲಾಗಿ ಹಾಕ್ಕೊಳ್ಬೇಕು. ಹಾಕೊಂಡ ತಕ್ಷಣ ನೀವು ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಇದರ ಒಂದು ಸೈಡಿಂದ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಂತರ ಇದರ ಸೈಡ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಪರ್ಫೆಕ್ಟ್ಲಿ ಫ್ರೈ ಆಗಿದೆ. ಈ ಟೇಸ್ಟಿ ಮಲಾಯಿ ಚಿಕನ್ ಚೀಸ್ ಬಾಲ್ಸ್ಗಳನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಫ್ರೆಂಡ್ಸ್, ನೀವು ಈ ರೆಸಿಪಿಯನ್ನು ಇಫ್ತಾರ್ಗೆ ಟ್ರೈ ಮಾಡಬಹುದು. ಇದು ಒಂದು ಐಡಿಯಲ್ ರೆಸಿಪಿಯಾಗಿದೆ. ಇದಕ್ಕಿಂತ ಮೊದಲು ನಾನು ಚಿಕನ್ ಚೀಸ್ ಬಾಲ್ಸ್ ರೆಸಿಪಿಯನ್ನು ಶೇರ್ ಮಾಡಿಕೊಂಡಿದ್ದೆ. ಅದರ ರೆಸಿಪಿ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ. ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಇನ್ನು ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿಕೊಂಡ್ರೆ ಹೇಗೆ ಬಂತಂತ ಕಮೆಂಟ್ಸ್ ಮೂಲಕ ತಿಳಿಸಲು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.